ಹುಟ್ಟಿರೋ ನನ್ನ ಮಕ್ಕಳು ಅಧ್ವಾನ ಆಗಿ ಅನ್ಯಾಯ ಆಗೋಗ್ಬಿಡ್ಲಿ, ಆ ವಂಶನೇ ಬೇಡ. ಇದಕ್ಕೆ ನಾನು ಇಷ್ಟ ಹೇಳಿ ಇಲ್ಲ ಸರ್, ನಾವು ಈ ಜಮೀನ್ ತಗೊಂಡಾಗಿಂದ ತೊಂದರೆ ಆಗ್ತಾ ಇದೆ. ಲೈನ್ ಎಲ್ಲ ಇತ್ತು, ಮೊದಲೆಲ್ಲ ಟೊಮಟ ಹೀರೆ ಗಿಡ ಈ ತರ ಬೆಳಿತಾ ಇದ್ವಿ. ಯಾವಾಗೂ ಆಳುಗಳ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ಚಿಬಿ ಗಿಡ ಇಕ್ಕನ ಅಂತೇಳಿ ಒಂದು 5 ವರ್ಷದಿಂದ ಚಿಬಿ ಗಿಡ ತಂದು ಇಕ್ಕಿದ್ವಿ. ಈಗ ಮೊನ್ನೆ ಮಗಳು ಮದುವೆ ಮಾಡ್ತಾ ಇದ್ರೆ ರಾತ್ರಿ ಬಂದು ಕಾಂಪೌಂಡ್ ಹಾಕಿ ಈ ಲ್ಯಾಂಡ್ ಕೊಟ್ಬಿಡ್ಲಿ ಅಂತೇಳಿ ರಿಯಲ್ ಎಸ್ಟೇಟ್ ಮಾಫಿ ಎಲ್ಲಿ ಗಂಟೆ ಬೆಳೆದಿದೆ ಅಂದ್ರೆ ರೈತರನ್ನೆಲ್ಲ ಮೂಲೆ ಗುಂಪು ಮಾಡೋ ಪರಿಸ್ಥಿತಿಗ ಹೋಗಿದ್ದಾರೆ. ಈಗ ರಾತ್ರಿ ಕಾಂಪೌಂಡ್ ಹಾಕಿದ್ರು. ಎಲ್ಲ ಈ ಊರಿನ ಮೆಂಬರ್ಗಳು ಎಲ್ಲ ದಳ್ಳಾಳಿಗಳ ತರ ಆಗೋಗ್ಬಿಟ್ಟಿದ್ದಾರೆ. ಒಟ್ಟ ದುಡ್ಡು ಮಾಡ್ಬೇಕು. ಒಂದು 10 ಕೋಟಿ 12 ಕೋಟಿ ರೂಪಾಯಿ ಆಗೋ ಜಮೀನುಗಳನ್ನೆಲ್ಲ 2 ಕೋಟಿ 3 ಕೋಟಿ ತಗೊಂಡು ಅವರು ಒಳ್ಳೊಳ್ಳೆ ಬಂಗ್ಲೆಗಳು ಕಟ್ಕೊಂಡು ಅವ್ರ ಹೆಂಡ್ರು ಮಕ್ಳುಗಳು ಚೆನ್ನಾಗಿದ್ರೆ ಸಾಕು. ನಮ್ಮ ಹೆಂಡ್ರು ಮಕ್ಳುಗಳು ಏನ್ ಆಗ್ಬೋದು. ಈ ಸುತ್ತಲೆಲ್ಲ ಕರ್ಕೊಂಬರ್ತಾರೆ. ಕರ್ಕೊಂಬಂದು ನೋಡ್ರಿ ಆ ಮೂಲೆಯಿಂದ ಈ ಮೂಲೆ ಫುಲ್ಲು ಇದೆಲ್ಲ 30 ಎಕರೆ ನಾವು ಕೊಡಿಸ್ತೀನಿ ಅಂತೇಳಿ ಕರ್ಕೊಂಬರ್ತಾರೆ. ಅವ್ರು ಯಾರೋ ಇಂದ್ರಾನಗರದವ್ರು ಮುರಳಿ ಶಾಸ್ತ್ರಿ, ನಾರಾಯಣ ಶಾಸ್ತ್ರಿ ಅಂತೇಳಿ, ಆಮೇಲೆ ವರದಾ ಶಾಸ್ತ್ರಿ ಅಂತೇಳಿ ಕರ್ಕೊಂಬಂದು ಲೇಔಟ್ಗಳಿಗೆಲ್ಲ ಕೊಟ್ಟು ಈಗ ರೈತರು ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿ ದಾರಿ ಇಲ್ದಂಗೆ ಮಾಡಿ ನಮ್ಮ ಸಂಸಾರ ಬೀದಿಗೆ ತರ್ತಾ ಇದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು. ತಹಸೀಲ್ದಾರ್ ಅವ್ರಿಗೂ 2023 ಕೊಟ್ವಿ, ಜಿಲ್ಲಾಧಿಕಾರಿಗಳು ಕೊಟ್ವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಟ ಹೋಗಿದ್ವಿ. ನಾವು ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ. ದೊಡ್ಡಬಳ್ಳಾಪುರ ಪ್ರಾಧಿಕಾರದವ್ರಿಗೂ ಅವ್ರಿಗೂ ಲೆಟರ್ ಹಾಕಿದ್ವಿ. ಅವ್ರು ಇಲ್ಲಪ್ಪ ರೋಡ್ ಬಿಟ್ಟಿದ್ದಾರೆ ಪ್ಲಾನಿಂಗ್ ಅಲ್ಲಿ 30 ಅಡಿ ರೋಡ್ ಅಂತ ಹೇಳಿದ್ರು. ಅವರು ಒಂದು ಲೆಟರ್ ಕಳ್ಸಿದ್ರು ಮುರಳಿ ಶಾಸ್ತ್ರಿಗ. ಮುರಳಿ ಶಾಸ್ತ್ರಿ ಅವರು ಇಲ್ಲ 30 ಅಡಿ ರೋಡ್ ಬಿಟ್ಕೊಟ್ಟಿದೀವಿ, ನಾವು ರೈತರನ್ನೇನು ತೊಂದರೆ ಮಾಡ್ತಾ ಇಲ್ಲ ಅಂತ ಮೇಲ್ಮಾತಿಗೆ ಹೇಳ್ತಾರೆ. ಒಳಗಡೆ ಮಾಡೋದು ಮಾತ್ರ ಮಾಡ್ತಾ ಇದಾರೆ. ನೋಡ್ರಿ ಹಿಂದೆಗಡೆ ಸೇಬಿ ಗಿಡ ತೈವಾನ್ ಲೈಟ್ ಪಿಂಕ್ ಅಂತೇಳಿ 120 ರೂಪಾಯಿ ಒಂದು ಗಿಡ. ಮಿನಿಮಮ್ ಒಂದು 80 ರೂಪಾಯಿ 90 ರೂಪಾಯಿ ಕೆಜಿ ಅಂತಂದ್ರು. ಒಂದು ಗಿಡದಲ್ಲಿ 10 ಕೆಜಿ ಲೆಕ್ಕ ಹಾಕೊಂಡ್ರು ಒಂದೊಂದು ಕಾಯಿ ಒಂದು ಗಿಡದಲ್ಲಿ 320 ಗಿಡ ಲೆಕ್ಕ ಹಾಕೊಂಡು ಎಷ್ಟು ಸಾವಿರ ಎಷ್ಟು ಲಕ್ಷ ಆಗ್ಬೋದು ನೀವೇ ಯೋಚನೆ ಮಾಡ್ರಿ. ನೋಡಿ ಗಿಡ ಒಣಗ್ತಾ ಇದೆ. ಈಗ ಮೊದಲೇ 23 ಕೊಟ್ಟೆ ನಾನು. ಕರೆಂಟ್ ಕನೆಕ್ಷನ್ ಇದೆಯಾ ಇಲ್ವಾ? ಇಲ್ಲ ಸರ್, ಎಲ್ಲ ಕಿತ್ತಾಕಿದ್ದಾರೆ. ಯಾರೋ ಬಂದು ಕಿತ್ತಾಕಿದ್ದಾರೆ. ಪಕ್ಕದ ಲ್ಯಾಂಡ್ ಅವ್ರು ಗೋಪಾಲರಾವ್ ಅಂತ ಹೇಳಿ ಅವ್ರು ಬರ್ತಾ ಇಲ್ಲ. ಬೇರೆ ಯಾರೋ 3ನೇ ವ್ಯಕ್ತಿ ಬಂದು ರೌಡಿಗಳನ್ನೆಲ್ಲ ಬಿಡೋದು, ಎದುರ್ಸೋದು, ಬೆದರ್ಸೋದು ಇವೆಲ್ಲ ಮಾಡ್ತಾ ಇದಾರೆ. ನಮ್ಗೆ ಪೊಲೀಸ್ ಇಲಾಖೆ ಯಾರೋ ಲೀಡರ್ಗಳು ಇರ್ತಾರಲ್ಲ, ಮೇನ್ ಲೀಡರ್ಗಳು ಇರ್ತಾರೆ. ನಾವು ಏನೋ ಓಟ್ ಹಾಕಿ ಗೆಲ್ಸಿರ್ತೀವಿ, ಈ ಊರಿನ ಏನೋ ಮಾಡ್ಲಿ, ಮೂಲಭೂತ ಸೌಕರ್ಯಗಳು ಮಾಡ್ಲಿ ಅಂತೇಳಿ ಅವ್ರ ಸೌಕರ್ಯ ಮಾಡ್ತಾ ಇಲ್ಲ. ಜನಗಳನ್ನೆಲ್ಲ ಅವ್ರ ಸೌಕರ್ಯ ಮಾಡ್ಕೊಂಡು ಒಳ್ಳೊಳ್ಳೆ ದುಡ್ಡು ಕಾಸು ಮಾಡ್ಕೊಂಡು ಒಳ್ಳೆ ಬಿಳೆ ಬಟ್ಟೆ, ಒಳ್ಳೊಳ್ಳೆ ಫಾರ್ಚುನರ್ ಕಾರುಗಳು ಈ ಮಕ್ಕದ ಮೇಲೆ ತಲೆ ಮೇಲೆ ಬಟ್ಟೆ ಇಲ್ದವ್ರನ್ನ 2 ಕೋಟಿ 1 ಕೋಟಿ ಕೊಟ್ಟು 70-80 ಲಕ್ಷ ಕೊಟ್ಬಿಟ್ಟು ಅವ್ರು ಮುನ್ಸೋದೇ ಆಗೋಗ್ಬಿಡ್ತು ಹೊರತು ರೈತರನ್ನೆಲ್ಲೂ ಉದ್ಧಾರ ಮಾಡ್ತಾ ಇಲ್ಲ. ಯಾರು ಉದ್ಧಾರ ಮಾಡ್ತಾ ಇಲ್ಲ. ಯಾವ ಸರ್ಕಾರಗಳು ನಮ್ಮೂರವರೇ ಮೆಂಬರ್ಗಳು 4 ಜನ ನಾವು ಕಾಂಗ್ರೆಸ್ ಅವ್ರನ್ನ ಗೆಲ್ಸಿದ್ವಿ ಸರ್. ಈಗ 4 ಜನ ನಮ್ಮನ್ನ ತಿರ್ಗಿ ಬಿದ್ದಿದ್ದಾರೆ. PDO ಲೆಟರ್ ಕೊಟ್ರು ಇಲ್ಲ, ದೊಡ್ಡಬಳ್ಳಾಪುರ ಪ್ರಾಧಿಕಾರದವ್ರು ಕೊಟ್ವಿ, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ. FIR ಮಾಡಿ ಸರ್ ಅಂತಂದ್ರೆ ಬರೀ NC ಕೊಟ್ಟು ಕಳಿಸ್ತಾರೆ ಪೊಲೀಸರು. ಯಾರು ಇಲ್ಲ, ಸಿವಿಲ್ ಮ್ಯಾಟ್ರ್ ಬರಲ್ಲಯ್ಯ, ನೀವು ದಾರಿ ಪಾರಿ ಇದೇನ ಮಾಡ್ಕೊಂಡ್ಲಿ ಅಂತ ಹೇಳ್ತಾರೆ. ಇಲ್ಲ ಸರ್, ನೋಡಿ ಸರ್, ಪಂಚಾಯತಿಗ ಮಾಡ್ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ದಾರೆ, ಪರಿತ್ಯಾಜನ ಪತ್ರ ಅಂತ ಹೇಳಿ ಮಾಡ್ಕೊಟ್ಟಿದ್ದಾರೆ. ಪ್ಲಾನಿಂಗ್ ಅಲ್ಲೆಲ್ಲ ನೋಡಿ ಸರ್ ಇದೇ ದಾರಿ ಅಂತಂದ್ರೆ ಕೋರ್ಟ್ಗೆ ಹೋಗ್ರಯ್ಯ ನೀವು, ಸ್ಟೇಷನ್ ಬರ್ಬೇಡ್ರಿ ಅಂತಾರೆ. ಅಲ್ಲಿ ಸ್ಟೇಷನ್ಗೆ ಹೋಗ್ಬಾರ್ದು ಸರ್ ನ್ಯಾಯ. ಸಾರ್ವಜನಿಕರಿಗೆ ತಾನೇ ಕೆಲಸ ಮಾಡಕ್ ತಾನೇ ಇರೋದು ಪೊಲೀಸ್ ಇಲಾಖೆ, ತಾಲೂಕ್ ಆಫೀಸು, DC ಆಫೀಸು. ಯಾರಿಗಿದ್ದಾರೆ ಹೇಳ್ರಿ? ನಿಮ್ಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು. ಹ್ಞೂ ಸರ್, ನ್ಯಾಯ ಬೇಕು. ನಮ್ಗೆ ದಾರಿ ಬೇಕೇ ಬೇಕು. ರಾತ್ರಿ ಕಾಂಪೌಂಡ್ ಹಾಕಿದ್ದಾರೆ. ನಾವು ರಾತ್ರಿ ಹೊತ್ತು ಹೊಡೆಯೋದು ಬೇಡ. ಕಾಂಪೌಂಡ್ ಹೊಡೆಯೋದು ಎಷ್ಟೊತ್ತೆ ಸರ್ ಹೋಗ್ಲಿ. ನ್ಯಾಯಯುತವಾಗಿ ದೊಡ್ಡಬಳ್ಳಾಪುರ ಪ್ರಾಧಿಕಾರಕ್ಕೆ ಒಂದು ಲೆಟರ್ ಕೊಟ್ಟಿದ್ವಿ, PDO ಅವ್ರು ಕೊಟ್ಟಿದೀವಿ. PDO ಅವರು ಇನ್ನ ಮಾಡ್ಕೊಟ್ಟಿಲ್ಲಪ್ಪ, ಟಾರ್ ಹಾಕ್ಬೇಕು, ಟಾರ್ ಹಾಕದ್ಮೇಲೆ ಬಿಟ್ಕೊಡ್ತಾರಂತೆ ಅಂತ ಹೇಳ್ತಾರೆ. ಈಗ ಯಾವ ಊರುಗಳಿಗೂ ಟಾರ್ ಹಾಕದ್ಮೇಲೆ ಬಿಟ್ಕೊಡ್ರಿ, ರೋಡ್ಗಳೆಲ್ಲ ಬಂದ್ ಮಾಡ್ಬಿಟ್ರಿ, ಯಾರು ಓಡಾಡದೆ ಬೇಡ ಬಿಡ್ರಿ. ನಿಮ್ಮ ಹೆಸರು? ಸರ್ ಮುನ್ರೆಡ್ಡಿ ಅಂತ ಹೇಳಿ, ಅಧ್ಯಾಶ್ನಾಥ್ಪುರ ಜಮೀನ್ ಮಾಲೀಕರು. ನಮ್ಗೆ ಈ ಜಮೀನ್ ಬಿಟ್ರೆ ಬೇರೆ ಜಮೀನ್ ಇಲ್ಲ. ಇದರಲ್ಲೇ ಆಧಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಮಕ್ಳು ಮರಿ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಹಸುಗಳು ಕುರಿಗಳು ತರ ಎಲ್ಲ ಇದ್ವು ಮೊದ್ಲು. ಅದನ್ನೆಲ್ಲ ಖಾಲಿ ಮಾಡಿಸಿದ್ರು. ಓಲಿ ಅಂಡ್ ಚೇಪೆ ಗಿಡ ತಂದಿದೆ. ಈಗ ಅದಕ್ಕೂ ನೀರು ಬಿಡ್ತಿದ್ದಂಗ ಆ ಗಿಳಿಗಳು ಒಣಗ್ತಾ ಐತೆ. ಅವ್ರ ಬಾಳು, ಅವ್ರ ಜೀವನ, ಅವ್ರ ಮನೆತನ ಯಾರು ಕಿತ್ತಾಕಿದಾರ ಕರೆಂಟ್, ಅವ್ರ ಮನೆತನ ಹಂಗೆ ಸರ್ವನಾಶ ಆಗ್ಬಿಡ್ಲಿ ಅಂತೇಳಿ ಆ ದೇವ್ರ ಹತ್ರ